ನಿಮ್ಮ ಬಾಡಿಗೆ ನೀರ್ ಮಾತ್ರ ಕೊಟ್ರೆ ಸಾಕು ಅಂತ ಅನ್ಕೊಂಡಿದ್ದೀರಾ? ನೀರ್ ಮಾತ್ರ ಅಲ್ಲ, ಎಲೆಕ್ಟ್ರೋಲೈಟ್ಸ್ ಬೇಕು. ಎಸ್ಪೆಷಲಿ ನೀವು ವರ್ಕೌಟ್ ಮಾಡ್ಬೇಕಂದ್ರೆ ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದು. ವಿಡಿಯೋ ಸೇವ್ ಮಾಡ್ಕೊಳ್ಳಿ ಅಂಡ್ ಇದೇ ತರದ ಜೆನ್ಯೂನ್ ಹೆಲ್ತ್ ಅಂಡ್ ಫಿಟ್ನೆಸ್ ಟಿಪ್ಸ್ ಗೆ ಕನ್ನಡ ಹೆಲ್ತ್ ಅಂಡ್ ಫಿಟ್ನೆಸ್ ನ ಫಾಲೋ ಮಾಡಿ. ಎಲೆಕ್ಟ್ರೋಲೈಟ್ಸ್ ಅಂದ್ರೆ ಬೇಸಿಕಲಿ ಮಿನರಲ್ಸ್ ಲೈಕ್ ಸೋಡಿಯಂ, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ, ಕ್ಯಾಲ್ಸಿಯಂ ಎಕ್ಸೆಟ್ರಾ. ಇದೆಲ್ಲ ನಿಮ್ಗೆ ಖಾಲಿ ನೀರಲ್ಲಿ ಸಿಗಲ್ಲ. ಹಾಗಂತ ನೀವು ORS ತಗೊಳ್ಬೇಕು ಅಂತ ಇಲ್ಲ. ದಿನದ ಆಕ್ಟಿವಿಟಿಯಲ್ಲಿ ನೀವು ಏನ್ ಮಾಡಿದ್ರೆ ಇದು ಸಿಗತ್ತೆ ಅಂತ ನಾನು ಹೇಳ್ತೀನಿ. ಅದ್ರ ಮುಂಚೆ ಇದು ನಿಮ್ಮ ಮಸಲ್ಸ್ ಗೆ ಹೇಗೆ ಹೆಲ್ಪ್ ಮಾಡತ್ತೆ ಅಂತಾನು ಹೇಳ್ತೀನಿ. ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ನಿಮ್ಮ ಮೈಂಡ್ ಇಂದ ಮಸಲ್ಸ್ ಗೆ ಸಿಗ್ನಲ್ಸ್ ಕಳಿಸಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮೆಗ್ನೀಷಿಯಂ ನಿಮ್ಮ ಮಸಲ್ ನ ರಿಲ್ಯಾಕ್ಸ್ ಮಾಡುತ್ತೆ. ಕ್ಯಾಲ್ಸಿಯಂ ನಿಮ್ಮ ಮಸಲ್ ನ ಕಾಂಟ್ರಾಕ್ಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇದೇ ತರ ಎನ್ ನಂಬರ್ ಆಫ್ ಬೆನಿಫಿಟ್ಸ್ ಇದೆ. ನೀವು ವರ್ಕೌಟ್ ಮಾಡ್ತಾ ಇದ್ರೆ ಇದು ನಿಮ್ ಡಯಟ್ ಅಲ್ಲಿ ಇರಲೇಬೇಕು. ಎಸ್ಪೆಷಲಿ ನೀವು ವರ್ಕೌಟ್ ಮಾಡುವಾಗ ನಿಮ್ ಬಾಡಿ ಡ್ರೈನ್ ಆಗ್ಬಿಟ್ಟು ಎಲೆಕ್ಟ್ರೋಲೈಟ್ಸ್ ನ ಕಳ್ಕೊಳ್ಳುತ್ತೆ. ಇದು ನಿಮ್ಗೆ ನ್ಯಾಚುರಲ್ ಆಗಿ ಸಿಗ್ಬೇಕಂದ್ರೆ ಒಂದು ದಿನದಲ್ಲಿ 3 to 4 ಲೀಟರ್ಸ್ ನೀರ್ ಕುಡೀರಿ. ಎರಡನೇದು ಅಟ್ ಲೀಸ್ಟ್ ದಿನದಲ್ಲಿ 3 ಸತಿ ನೀರಿಗೆ ಸ್ವಲ್ಪ ಉಪ್ಪು ಹನಿ ಹಾಕಿ ಕುಡೀರಿ, ಹೆಲ್ಪ್ ಮಾಡುತ್ತೆ. ಮೂರನೇದು ವಾರದಲ್ಲಿ 4 ರಿಂದ 5 ಸತಿ ಬೊಂಡ ಕುಡೀರಿ. ದಿನದಲ್ಲಿ ಅರ್ಧ ಕೆಜಿಯಷ್ಟು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಮತ್ತೆ ಫ್ರೂಟ್ಸ್ ನ ಆಡ್ ಮಾಡ್ಕೊಳ್ಳಿ. ಫೈನಲಿ ಹ್ಯಾಂಡ್ಫುಲ್ ನಟ್ಸ್ ಅಂಡ್ ಡ್ರೈ ಫ್ರೂಟ್ಸ್ ನ ಪರ್ ಡೇ ತಗೊಳ್ಳಿ. ಅದಕ್ಕಿಂತ ಜಾಸ್ತಿ ತಗೊಳ್ಬೇಡಿ, ಕ್ಯಾಲೋರೀಸ್ ಇನ್ಕ್ರೀಸ್ ಆಗುತ್ತೆ. ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಲೈಕ್ ಮಾಡ್ಬಿಟ್ಟು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.